ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ಈ ವ್ಲಾಗಲ್ಲಿ ನಾವು ಕೊಲ್ಲೂರಿಗೆ ಹೋಗಿ ಚರಿತ್ದು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬಂದಿದ್ದು ನೋಡ್ಬೋದು ನೀವು. ಬಟ್ ಅಲ್ಲಿ ಡೀಟೇಲಾಗಿ ಎಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸೊ ನಾವು ಟೆಂಪಲ್ಗೆ ಹೋಗಿದ್ದಷ್ಟೇ ನೀವು ನೋಡ್ಬೋದು. ಅಲ್ಲಿ ವಿಡಿಯೋಗ್ರಫಿ ಪ್ರಾಹಿಬಿಟೆಡ್ ಅಂತೆಲ್ಲ ಸ್ಟ್ರಿಕ್ಟಾಗಿ ಬೋರ್ಡ್ ಹಾಕ್ಬಿಟ್ಟಿದ್ರು. ಅಮ್ಮಂಗೆ ಈ ಸೀರೆ ನಾನು ಮೀಶೋದಿಂದ ತರಿಸ್ಕೊಟ್ಟು ಎಷ್ಟು ದಿನ ಆಯಿತು. ಅದಾದಮೇಲೆ ಇವತ್ತು ಫಸ್ಟ್ ಟೈಮ್ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾಯಿದ್ರು. ಈಗ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ರೀಚ್ ಆಗಿದ್ದೀವಿ. ಇಲ್ಲಿ ಹೋಗಿ ಅಕ್ಷರಾಭ್ಯಾಸ ಅದು ಟೋಕನ್ ತೊಗೊಂಡು ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬರೋದಷ್ಟೇ. ನಾವು 2 years to 3 years ಆ ಏಜ್ ಗ್ಯಾಪಲ್ಲಿ 2.5 to 3.5 years ಆ ಏಜ್ ಗ್ಯಾಪಲ್ಲಿ ಅಕ್ಷರಾಭ್ಯಾಸ ಯೂಶ್ವಲಿ ಮಾಡಿಸೋದು. 2.5 ವರ್ಷದವನು ತುಂಬ ಚಿಕ್ಕವನಿದ್ದ ಆವಾಗ ಅಂತ 3 years ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಅಪ್ಪ ಅಮ್ಮನೂ ಕೂಡ ಬಂದಿದ್ರಲ್ಲ, ಹೋಗಿ ಬರೋಣ ಅಂಥೇಳಿ ಅದನ್ನು ಕೂಡ ಮುಗಿಸ್ಕೊಡ್ವಿ. ಇಲ್ಲೇ ಭೋಜನ ಶಾಲೆ ಇತ್ತು, ಒಳ್ಳೆ ಪ್ರಸಾದ ಸಿಕ್ತು, ಒಳ್ಳೆ ಊಟ ಸಿಕ್ತು. ಊಟ ಮಾಡಿಕೊಂಡು ಆನ್ ದ ವೇ ಬರ್ತಾ ಅಪ್ಪಾಜಿ ಅಮ್ಮಂಗೆ ಮರವಂತೆ ಬೀಚ್ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ. ಇದು ಬರೋಕ್ಕೂ ಮುಂಚೆನೇ ಅಮ್ಮಂಗೆ ಅಪ್ಪಂಗೆ ಏರಿಯಲ್ ವ್ಯೂ ಹೇಗೆ ಕಾಣುತ್ತೆ, ಮೂವೀಸೆಲ್ಲ ತೋರಿಸ್ತಾರೆ ಇದು ಅಂತೆಲ್ಲ ಹೇಳಿದ್ವಿ. ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ಅದು ಐಡಿಯಲ್ ಟೈಮ್ ಇರಲಿಲ್ಲ ಬೀಚಿಗೆ ಹೋಗೋಕ್ಕೆ. ಹೇಗೋ ಆನ್ ದ ವೇ ಅದ್ರ ಪಕ್ಕದಿಂದ ಪಾಸ್ ಆಗಬೇಕಿತ್ತಲ್ಲ, ಅದಕ್ಕೋಸ್ಕರ ನಿಲ್ಲಿಸಿ ಒಂದು ರೌಂಡ್ ನೀರಲ್ಲಿ ಇಳಿದು ಬರೋಣ ಅಂತ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಈವನ್ ಈ ಸಂಜೆ ಈವ್ನಿಂಗ್ ಟೈಮಲ್ಲಿ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು. ಈಗ ತುಂಬ ಬಿಸಿಲಿದೆ ಅಂತ ಹೇಳ್ತಾಯಿದ್ರು ಅಪ್ಪ ಅಮ್ಮ. ಹೌದು ಅನಿಸ್ತು, ಯಾಕಂದರೆ ಚರಿತ್ಗೂ ಕೂಡ ಅಷ್ಟು ಬಿಸಿಲಲ್ಲಿ ಆಟಾಡೋಕ್ಕೂ ಸುಸ್ತಾಗಿ ಹೋಗ್ಬಿಡ್ತಾನೆ ಅವನು ಬೇಗ. ಆದ್ರೂ ಅವ್ನು ನೀರು ನೋಡಿದ ತಕ್ಷಣ ಎಲ್ಲ ಮರೆತು ಫುಲ್ ಎಕ್ಸೈಟ್ ಆಗಿ ಹೋಗ್ಬಿಟ್ಟಿದ್ದಾನೆ. ನೋಡಿ, ನೀವು ನೋಡ್ತಿರ್ಬೋದು ಅವ್ನು ಖುಷಿ ಎಷ್ಟಿದ್ದಾನೆ ಅಂತ. ಬನ್ನಿ ಬೀಚಿಗೆ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಚಿರಿ ಅಲ್ಲಿ ಬನ್ನಿ, ಚಿರಿ ಬೀಚ್. ಇವರೇನು ಎಲ್ಲ ವ್ಲಾಗಲ್ಲೂ ಬೀಚೇ ತೋರಿಸ್ತಾ ಇರ್ತಾರೆ ಅಂತ ಅನ್ಕೊತಿರ್ಬೋದು ನೀವು. ಬಟ್ ನಮಗೆ ಡೈಲಿ ಬೀಚ್ಗೆ ಹೋದ್ರೂ ಬೋರ್ ಆಗಲ್ಲ. ಆಮೇಲೆ ನಾವು ಇದ್ರ ಹತ್ತಿರ ಇರೋವರೆಗೂ ನಾವು ಎಷ್ಟಾಗುತ್ತೋ ಅಷ್ಟು ಸತಿ ಹೋಗಿ ಬರ್ಬೋದು. ಆಮೇಲೆ ನಮ್ಗೆ ಯಾವಾಗ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಜಾ ಮಾಡ್ಕೊಂಡಿರಬೇಕು, ಅದೇ ನಮ್ಮ ಪಾಲಿಸಿ. ಒಂದಷ್ಟು ಫೋಟೋಸ್ ತಗೊಂಡಿದ್ದಾದಮೇಲೆ ಮತ್ತೆ ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಇಲ್ಲಿ ಒಂದು ಚಂಡಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಹೊಸ್ದಾಗಿ ಕಟ್ಟಿಸ್ತಾ ಇದ್ರು ನಾವು ಲಾಸ್ಟ್ ಟೈಮ್ ಇಲ್ಲಿ ಪಾಸ್ ಆದಾಗ. ಬಟ್ ಇದು ಟೆಂಪಲ್ ಕಂಪ್ಲೀಟ್ ಆದಮೇಲೆ ನಾವು ತುಂಬ ದಿನದಿಂದ ಬರಬೇಕು ಅನ್ಕೋತಿದ್ವಿ, ಬರೋಕ್ಕಾಗಿರಲಿಲ್ಲ. ಸ್ವಾತಿ ಕೂಡ ಲಾಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದಾಗ ನೀವು ಬರಲೇಬೇಕು ಅಂತ ಹೇಳಿದ್ಲು. ಎಸ್ಪೆಷಲಿ ಅತ್ತೆಗೆ ಈ ಥರ ಟೆಂಪಲ್ಸ್ ತುಂಬ ಇಷ್ಟ, ಸೊ ಅವ್ರಿಗೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ಲು. ಬಟ್ ಹೋಗೋಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಸಡನ್ನಾಗಿ ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾಗಿ ಬಂತು. ಇಲ್ಲಾಂದರೆ ಅವ್ರಿಗೂ ಕರ್ಕೊಂಡು ಬರ್ತಿದ್ವಿ. ಇಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಬರೋಣಂತೆ. ಈಗ ಅಪ್ಪಾಜಿ ಅಮ್ಮಂಗೆ ತೋರ್ಸೋಣ ಈ ಟೆಂಪಲ್ ಅಂತ ಬಂದಿದ್ವಿ. ಹೊಸ ಟೆಂಪಲ್ ಇರೋದಕ್ಕೂ ಏನೋ ವೈಬೇ ಒಂಥರ ಡಿಫ್ರೆಂಟಾಗಿತ್ತು. ಆ ಗೋಲ್ಡನ್ ಪೇಂಟ್ ಆಗಿರ್ಬೋದು, ಒಳಗಡೆ ವುಡನ್ ಆರ್ಕಿಟೆಕ್ಚರ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕ್ರೌಡ್ ಇರಲ್ಲ, ಏನಿರಲ್ಲ, ಆರಾಮಾಗಿ ದೇವ್ರ ದರ್ಶನ ಆಗುತ್ತೆ. ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಲ್ಲಿಂದ ಸ್ವಲ್ಪ ಮುಂದೆನೇ ಆನೆಗುಡ್ಡೆ ಗಣಪತಿ ಟೆಂಪಲ್ ಇತ್ತು. ಸೊ ಅಲ್ಲಿ ಕೂಡ ತುಂಬ ಪವರ್ಫುಲ್ಲು. ಹೋಗಿಲ್ವಾ ನೀವು, ಇಷ್ಟು ದಿನ ಆದರೂ ಇಲ್ಲಿಗೆ ಬಂದಮೇಲೆ ಹೋಗಿಲ್ವಾ ಅಂತ ಎಲ್ಲರೂ ಕೇಳ್ತಿದ್ರು. ಸೊ ಅಲ್ಲೂ ಕೂಡ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಕ್ರೌಡ್ ಇರಲಿಲ್ಲ, ಆರಾಮಾಗಿ ಕೂತ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಚರಿತ್ಗೆ ಸುಮ್ಮನೆ ಸುತ್ತಾನೇ ಇರ್ತಾನೆ ನಮ್ಮ ಜೊತೆಗೆ, ಅವ್ನಿಗೆ ಬೋರ್ ಆಗೋದಿಲ್ಲ ಜರ್ನಿ. ಸೊ ಈ ಬೆಳಗ್ಗಿಂದ ಸುತ್ತಾ ಇದ್ದೀವಿ, ಆದರೂ ಕೂಡ ಫುಲ್ ಎಷ್ಟು ಎನರ್ಜೆಟಿಕ್ ಆಗಿದ್ದಾನೆ. ನಿದ್ದೆ ಬಂದರೆ ಕಾರಲ್ಲೇ ಮಲ್ಕೋತಾನೆ, ಆಮೇಲೆ ತರಲೆ ಆಟಗಳು ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಕಾರ್ ಕೀ ಸಿಕ್ಬಿಟ್ರೆ ಸಾಕು, ಬರೀ ಲಾಕು ಅನ್ಲಾಕು ಮಾಡ್ತಾ ಇರ್ತಾನೆ. ಲೈಟ್ ಬ್ಲಿಂಕ್ ಆಗೋದು, ಆಮೇಲೆ ಸೌಂಡ್ ಆಗೋದು, ಇದೆಲ್ಲ ಆಗ್ತಿದ್ರೆ ಬರೀ ಪ್ರೆಸ್ ಮಾಡ್ತಾನೆ ಇರ್ತಾನೆ. ನೆಕ್ಸ್ಟ್ ಡೇ ನಾನು ಕಾರ್ತಿಕು ದೀಪಾವಳಿ ಹಬ್ಬಕ್ಕೆ ಒಂಚೂರು ದೀಪಗಳು ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನನ್ನ ಹತ್ರ ಪ್ಲೇನ್ ಮಣ್ಣಿನ ದೀಪಗಳಿದ್ವು, ಒಂಚೂರು ಕಲರ್ಫುಲ್ ದೀಪಗಳು ಕೂಡ ತರೋಣ ಅದ್ರ ಜೊತೆಗೆ ಅಂತ ಕಾರ್ತಿಕ್ ಕರ್ಕೊಂಡು ಹೋಗ್ತಿದ್ದಾರೆ.
ಯಾಕಂದರೆ ಅವರು ಮೊನ್ನೆ ದೋಸೆ ಹಿಟ್ಟು ತರೋಕ್ಕೆ ಅಂತ ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಹೋದಾಗ ತುಂಬ ಅಂದರೆ ತುಂಬ ದೀಪದ ಕಲೆಕ್ಷನ್ನು, ಕಲರ್ ಲೈಟ್ ಕಲೆಕ್ಷನ್ ಎಲ್ಲ ಬಂದಿದೆ. ತುಂಬ ಜನ ತೊಗೋತಾಯಿದ್ರು. ನೀನು ನೋಡು, ನಿಂಗೂ ಇಷ್ಟ ಆಗ್ಬೋದು, ತುಂಬ ಆಫರ್ ಕೂಡ ನಡೀತಾ ಇದೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದರು. ಇಲ್ಲಿ ನನಗೆ ಮಡಿಕೆ ಶೇಪಿನ ದೀಪ ಆಗಿರ್ಬೋದು, ಹಾಗೆ ದೊಡ್ಡ ದೊಡ್ಡ ಸೈಜಿನ ದೀಪಗಳು ನನ್ನ ಹತ್ರ ಇರಲಿಲ್ಲ. ಆ ಥರದ್ದೊಂದೆರಡು ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಸ್ ಯೂಶ್ವಲ್ ದೀಪಾವಳಿ ಹಬ್ಬ ಸಿಂಪಲ್ಲಾಗಿ ದೇವ್ರ ಅಲಂಕಾರ ಎಲ್ಲ ಮಾಡಿದ್ದೀವಿ. ಹಾಗೆಯೇ ಪಟಾಕಿ ಕೂಡ ತಂದಿದ್ದೀವಿ. ಪಟಾಕಿ ಹೊಡೆಯೋದಷ್ಟು ಒಳ್ಳೆಯದಲ್ಲ ಅಂತ ಗೊತ್ತು, ಬಟ್ ಚರಿತ್ರೆಗೆ ನಮ್ಮ ಹಬ್ಬ, ನಮ್ಮ ರಿಚುವಲ್ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಹೇಗೆ ಮಾಡ್ತಿದ್ವಿ ಆ ರೀತಿ ಅವನಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಒಂದೇ ಒಂದು ಪ್ಯಾಕೆಟ್ ಸುರ್ಸುರು ಬತ್ತಿ ತಂದಿದ್ವಿ. ದೀಪಾವಳಿ ಹಬ್ಬದ ಇದು ಒಂದು ಪಾರ್ಟ್ ಅಂತ ಅವನಿಗೆ ಗೊತ್ತಾಗಲಿ ಅಂತ. ನಾವು ಹೈಸ್ಕೂಲ್ಗೆ ಬರೋವರೆಗೂ ಹೊಡೆದ್ವಿ. ಹೈಸ್ಕೂಲಿಂದ ನಮಗೆ ರಿಯಲೈಸ್ ಆಯಿತು ಪಟಾಕಿ ಒಳ್ಳೇದಲ್ಲ ಅಂತ ಬಿಟ್ವಿ. ಸೊ ಅವನಿಗೂ ಅಷ್ಟೇ. ಮತ್ತು ಅವನಿಗೆ ಮುಂದೆ ಒಂದಿನ ನಮ್ಮ ಮನೇಲಿ ಯಾಕೆ ತರಲ್ಲ ಪಟಾಕಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಹಬ್ಬಕ್ಕೆ ಪಟಾಕಿ ಹೊಡಿತಾರೆ, ನಾವು ಯಾಕೆ ಹೊಡಿಯಲ್ಲ, ಇದೆಲ್ಲ ಕ್ವೆಶ್ಚನ್ಸ್ ಬರಬಾರ್ದು ಅಂತ. ನಾನಿವತ್ತು ಹಾಕಿರೋ ಸ್ಯಾರಿ ನನಗೆ ನಮ್ಮ ಅಕ್ಕ ಕೊಡಿಸಿದ್ದು, ಹೇಮಾ ಅಕ್ಕ ಅಂತ. ಮಂಗಳೂರಿಗೆ ನಾವು ಸ್ವಾತಿ ಮದುವೆ ಆದ ತಕ್ಷಣ ದೇವಸ್ಥಾನಗಳಿಗೆ ಅಂತ ಬಂದಾಗ ಅವ್ರ ಮನೆ ಕುಂಕುಮಕ್ಕೆ ಅಂತ ಕೊಟ್ಟಿದ್ದರು. ಈ ಸೀರೆ ಉಟ್ಕೊಂಡಾಗ ನನಗೆ ಫೋಟೋ ಕಳಿಸ್ಲೇಬೇಕು ಡೆಫಿನೆಟಾಗಿ ಅಂತ ಹೇಳಿದರು. ಬಟ್ ಅಷ್ಟು ವರ್ಷ ಆದರೂ ನನಗೆ ಸೀರೆ ಬ್ಲೌಸೆಲ್ಲ ಹೊಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ, ಬಟ್ ಉಟ್ಕೊಳ್ಳೋಕ್ಕೆ ಅಕೇಶನೇ ಬಂದಿರಲಿಲ್ಲ. ಸೊ ಇವತ್ತು ಆ ಸೀರೆ ಉಟ್ಕೊಂಡಿದ್ದೀನಿ. ಹೋಪ್ಫುಲಿ ಹೇಮಾ ಅಕ್ಕ ಈ ವ್ಲಾಗ್ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಆ ಸೀರೆ ಉಟ್ಕೊಂಡಿರೋದು ನೋಡಿ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ವೇರ್ ಮಾಡಿರೋಂಥ ನೆಕ್ಲೇಸ್ ಅಥವಾ ನೆಕ್ ಪೀಸ್ ಮಿಡ್ ಲೆಂತ್ ಇದೆ, ಅದು ನೆಕ್ಲೆಸ್ ಅಂತ ಹೇಳೋಕ್ಕಾಗಲ್ಲ, ಚೈನ್ ಮತ್ತು ಇಯರಿಂಗ್ ಸೆಟ್ಟು. ಇದು ಮೀಶೋದಿಂದ ತರಿಸಿದ್ದು. ನನಗೆ ತುಂಬ ಇಷ್ಟ. ಇದು ಸಿಂಪಲ್ಲಾಗಿ ಕಾಣುತ್ತೆ, ಎಲಿಗೆಂಟಾಗಿ ಕಾಣುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈ ರೀತಿ ಡೆಕೋರೇಟಿವ್ ಐಟಮ್ಸ್ ಕೂಡ ಇತ್ತು ಅಲ್ಲಿ ಸ್ಮಾರ್ಟ್ ಬಜಾರಲ್ಲಿ. ಬಟ್ ಇಲ್ಲಿಟ್ಟಿರೋವಂಥ ಪಿಂಕ್ ಕಲರ್ ರಂಗೋಲಿ ಡಿಸೈನ್ ಏನಿದೆ ಅದು ನನ್ನ ಹತ್ರ ಆಲ್ರೆಡಿ ಇತ್ತು. ನೀವು ನಮ್ಮ ತರೀಕೆರೆ ಮನೆಯಲ್ಲಿ, ನನ್ನ ದೇವ್ರ ಮನೆಯಲ್ಲಿ ಕೂಡ ಅದನ್ನು ಅಂಟಿಸಿದ್ದೆ, ನೀವು ನೋಡಿರ್ಬೋದು. ಅದ್ರ ಜೊತೆಗೆ ಇನ್ನೊಂದಿರಲಿ ಮೇನ್ ಡೋರ್ ಹತ್ರ ಇಡೋದಕ್ಕೆ ಅಂತ ಇನ್ನೊಂದು ತೊಗೊಂಡು ಅಲ್ಲೊಂದು ಇಟ್ಟಿದ್ದೀನಿ. ಈ 2 ಬಿಗ್ ದೀಪ ತೊಗೊಂಡೆ ಅನ್ನಲ್ಲ, ಅದೇ ಇದು 2 ದೀಪಗಳು. ಅದ್ರ ಜೊತೆ ತೊಗೊಂಡಿದ್ದ ಮಟ್ಕ ಶೇಪಿನ ದೀಪಗಳು ಇದು. ಈ ಒಂದು ಪ್ಯಾಕಿಗೆ ಫುಲ್ 29 ರುಪೀಸ್ ಅಷ್ಟೇ. ಒಳಗಡೆ ವ್ಯಾಕ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಈ ವ್ಯಾಕ್ಸ್ ಕರ್ಗೋದ್ಮೇಲೆ ನಾವು ಎಣ್ಣೆ ಕೂಡ ಹಾಕಿ ರೀಯೂಸ್ ಮಾಡ್ಬೋದು. ಕಲರ್ಸ್ ಕೂಡ ತುಂಬ ಪ್ರಿಟಿಯಾಗಿತ್ತು. ಹಾಗೆ ಶೇಪ್ ಅಂತೂ ಹೇಳಲೇಬೇಕಾಗಿಲ್ಲ, ಮಟ್ಕ ಶೇಪ್. ನನ್ನ ಹತ್ರ ಇರೋ ಕಿಚನ್ ಗ್ಲಾಸ್ ಕಂಟೈನರ್ಸ್ ಕೂಡ ಮಟ್ಕ ಶೇಪಲ್ಲೇ ಇದೆ. ನನಗೇನೋ ಒಂಥರ ಮಟ್ಕ ಶೇಪ್ ನೋಡಿದ್ರೆ ಇಷ್ಟ ಆಗುತ್ತೆ. ಚರಿತು ಎಲ್ಲ ನಾವು ಮಾಡ್ತಿರೋದೆಲ್ಲ ಸುಮ್ಮನೆ ನೋಡ್ತಾ ಇದ್ದ, ಏನು ಮಾಡ್ತಿದ್ದಾರೆ ಇವರು, ಯಾಕೆ ಇಷ್ಟೊಂದು ದೀಪ ಹಚ್ತಿದ್ದಾರೆ ಅಂತ. ಚರಿತು ನಮಸ್ತೆ, ಹ್ಯಾಪಿ ದೀಪಾವಳಿ. ಅವ್ರ ಸ್ಕೂಲಲ್ಲಿ ದೀಪಾವಳಿ ಹಬ್ಬಕ್ಕೆ ರಜೆ ಇರುತ್ತೆ ಅಂತ ಹಬ್ಬದ ಹಿಂದಿನ ದಿನವೇ ಎಲ್ರಿಗೂ ಕಲರ್ ಡ್ರೆಸ್ ಹಾಕ್ಕೊಂಡು ಬರೋಕ್ಕೆ ಹೇಳಿದರು. ಅಲ್ಲಿ ಚೆನ್ನಾಗಿ ದೀಪಾವಳಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅವನದು ಒಂದು ರೌಂಡ್ ದೀಪಾವಳಿ ಆಗಿದೆ, ಈಗ ನಮ್ಮ ಜೊತೆಗೆ ಇನ್ನೊಂದು ರೌಂಡ್ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ಹಾಗೆಯೇ ಅಮ್ಮ ಮೊನ್ನೆ ಆಭರಣದಲ್ಲಿ ಒಂದು ನೆಕ್ಲೆಸ್ ತೊಗೊಂಡ್ರು ಅಂತ ಹೇಳಿದ್ನಲ್ಲ, ಈಗ ಅಲ್ಲಿ ಕಳ್ಸಕ್ಕೆ ಹಾಕಿದ್ದೀವಲ್ಲ ಅದೇನೇ ನೆಕ್ಲೆಸ್ ತೊಗೊಂಡಿದ್ದು. ನಕಾಶ ಡಿಸೈನ್ ಅಂತಾರಲ್ಲ ಆ ಥರ ನೆಕ್ಲೆಸ್ ಇಯರಿಂಗ್ ಸೆಟ್ಟು. ಸೊ ಎಲ್ಲ ಅಲಂಕಾರ ಆಗಿದ್ಮೇಲೆ, ದೀಪ ಎಲ್ಲ ಹಚ್ಚಿದ್ಮೇಲೆ ಈಗ ಪೂಜೆ ನಡೀತಾ ಇದೆ. ನಿಮ್ಮನೆ ದೀಪಾವಳಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಪ್ರತಿ ವರ್ಷ ನಾವು ದೀಪಾವಳಿಗೆ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ. ಅತ್ತೆ, ಸ್ವಾತಿ, ನಾವು ಎಲ್ಲರೂ ಸೇರಿ ಹಬ್ಬ ಮಾಡ್ತಿದ್ವಿ. ಈ ಸತಿ ನಾವು ಉಡುಪಿಯಲ್ಲಿ, ಸ್ವಾತಿ ಭದ್ರಾವತಿಯಲ್ಲಿ, ಅತ್ತೆ ಮಾವ ಶಿವಮೊಗ್ಗದಲ್ಲಿ, ಎಲ್ಲರೂ ಬೇರೆ ಬೇರೆ ಕಡೆ ಹಬ್ಬ ಸೆಲೆಬ್ರೇಟ್ ಮಾಡೋಂಗಾಯಿತು. ಸ್ವಾತಿ ಇಷ್ಟು ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಹಾಕೋಳು, ನಾವೆಲ್ಲರೂ ರೇಷ್ಮೆ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವಿ. ಅದನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ಈ ವರ್ಷ. ನಿಮ್ಮೆಲ್ರಿಗೂ ನಮ್ಮ ಹೋದ ವರ್ಷದ ದೀಪಾವಳಿ ಹಬ್ಬದ ರಂಗೋಲಿ ಅದೆಲ್ಲ ನೆನಪಿದೆಯಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಚರಿತಿಗೆ ಇಲ್ಲಿ ನಾನು ಹಾಕಿರೋ ಈ LED ಲೈಟ್ಸ್ ಸೀರಿಯಲ್ ಸೆಟ್ ಏನಿದೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೊ ನಾವೆಲ್ಲ ಪೂಜೆ ಮುಗಿಸಿ ಹಾಲಲ್ಲಿ ಆರಾಮಾಗಿ ಕೂತ್ಕೊಂಡ್ರು ಅವನು ಇಲ್ಲೇ ಓಡಾಡ್ತಿದ್ದ ಲೈಟ್ಸ್ ಹತ್ರನೇ. ಲೈಟ್ಸ್ ನೋಡಿ ಅಂತ ನಮಗೆಲ್ಲ ತೋರಿಸ್ತಾ ಇದ್ದ. ಅದು ಇಷ್ಟ ಆಗಿಬಿಟ್ಟಿತ್ತು ಅವನಿಗೆ. ಸೊ ಇವತ್ತು ಪ್ರಸಾದಕ್ಕೆ ಶಾವಿಗೆ ಪಾಯಸ ಮಾಡಿದ್ದೆ, ಅದನ್ನು ಎಲ್ರಿಗೂ ಪ್ರಸಾದ ಕೊಡ್ತಾಯಿದ್ದೀನಿ. ಇನ್ನೇನು ಈಗ ಸುರ್ಸುರು ಬತ್ತಿ ಹಚ್ಚೋ ಟೈಮು. ನಾನು ಏನು ಮಾಡ್ತಿದ್ದಾರೆ
ಇಲ್ಲಡಿ ಇಟ್ಕೊಳ್ಳಲ್ಲ ಇಟ್ಕೊಳ್ಳಿ ನಾನು ಕೈ ಇಟ್ಕೊಳ್ಳಿ ಹಿಂಗೆ ದಿಯಾ ಇಟ್ಕೊಳ್ತಾಳೆ ಬಿಟ್ಟು ಇಟ್ಕೊಡಿ ಇಟ್ಕೊಡಿ ಅವನಿಗೆ ಯಾವ ಸೌಂಡ್ ಕೇಳಿ ಹೆದರಿಕೆ ಸ್ಟಾರ್ಟ್ ಆಯಿತು. ಏನು ಮಾಡಿದ್ರು ಇಟ್ಕೊಂಡ್ಲೇ ಇಲ್ಲ. ಎಲ್ಲ ಥರ ಟ್ರೈ ಮಾಡಿದ್ವಿ, ಇಬ್ಬರು ಅಜ್ಜಿ ತಾತ ಇಬ್ಬರು ಸೇರಿ ಎಷ್ಟು ಪಾಲಿಷ್ ಮಾಡಿ ಇಟ್ಕೊಂಡ್ರು ಇಟ್ಕೊಳ್ಲಿಲ್ಲ. ಬಟ್ ನಾವು ಹಚ್ಚೋದು ನೋಡಿ ಎಂಜಾಯ್ ಮಾಡ್ದ. ನಾನಾ ಕೈಯಲ್ಲಿ ಏನಿದೆ ನೋಡಿ, ನಾನಾ ಕೈಯಲ್ಲಿ ಇಟ್ಕೊಳ್ಳಿ, ನಾನಾ ಕೈ ಇಟ್ಕೊಳ್ಳಿ. ಇಲ್ಲಿ ಬಂದ್ರು ಪಟಾಕಿ ಹಚ್ಚಿ. ನಾನಾ ಕೈ ಇಟ್ಕೊಳ್ಳಿ. ಏನಾಗಲ್ಲ ಬನ್ನಿ, ಏನು ಮಾಡಲ್ಲ. ಪಟಾಕಿ ಫ್ರೆಂಡ್ ಪಟಾಕಿ ಅದು ಬನ್ನಿ ಚೆನ್ನಾಗಿರುತ್ತೆ. ಸೊ ಅವನಿಗೆ ದೀಪಾವಳಿ ಹಬ್ಬ ಅಂದರೆ ಪಟಾಕಿ ಹಬ್ಬ ಅಂತ ಗೊತ್ತಾಗಲಿ ಅಂತ ಇಂಟ್ರಡ್ಯೂಸ್ ಮಾಡಿದ್ದು ಪಟಾಕಿ ಅವನಿಗೆ ಈ ವರ್ಷ. ಹಾಗೆಯೇ ನಾವು ಕೂಡ ಚಿಕ್ಕ ವಯಸ್ಸಲ್ಲೂ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಬ್ಬ ಅಂತಲೇ ಹೇಳ್ತಿದ್ದಿದ್ದು. ಅದೇ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಅವನಿಗೂ ಎಕ್ಸೈಟ್ಮೆಂಟ್ ಬರುತ್ತೆ, ನಾವು ನೋಡೋಣ ನೆಕ್ಸ್ಟ್ ಇಯರಿಂದ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.